ಒಂದು ವರ್ಡ್ ಭಾಳ ಕಾಮನ್ ಆಗಿ ಎಲ್ಲ ಡಾಕ್ಟರ್ಸ್ ಮಾತಾಡ್ತಾ ಇರೋದು ಮಯೋಪಿಯಾ ಅಂತ ಹೇಳಿ. ಏನದು? ಮೊದಲು ಲಾಂಗ್ ಸೈಟ್ ಶಾರ್ಟ್ ಸೈಟ್ ಅಂದಿದ್ದು, ಈಗ ಮಯೋಪಿಯಾ ಯಾಕೆ ಬಂತು? ಈಗ ಲಾಂಗ್ ಸೈಟ್ ಶಾರ್ಟ್ ಸೈಟೆಡ್ನೆಸ್ ಅಂದಾಗ ಸ್ವಲ್ಪ ಕನ್ಫ್ಯೂಷನ್ ಬರುತ್ತೆ. ಅದರ ಅರ್ಥನೇ ಸ್ವಲ್ಪ ಡಿಫರೆಂಟ್ ಆಗಿದೆ. ಉಲ್ಟಾ ಅಲ್ವಾ? ಶಾರ್ಟ್ ಸೈಟ್ ಅಂದ್ರೆ ದೂರದ್ ಕಾಣಲ್ಲ, ಲಾಂಗ್ ಅಂದ್ರೆ ಹತ್ತದ್ ಕಾಣಲ್ಲ. ಹೌದು. ಈಗ ಆಪ್ಟಿಕ್ಸ್ಗೆ ಸಂಬಂಧಪಟ್ಟಿದ್ದು ಮಯೋಪಿಯಾ, ಎಸ್ಟಿಗ್ಮ್ಯಾಟಿಸಮ್ ಅಂಡ್ ಪ್ರೆಸ್ಬಯೋಪಿಯಾ. ಮಯೋಪಿಯಾ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಈಗ ಮಗು ಸ್ಕೂಲ್ಗೆ ಹೋಗುತ್ತೆ, ಎವ್ರಿ ಡೇ ದೇ ಗೋ ಟು ಅಂಡ್ ದೇ ಡೂ ಡಿಫ್ರೆಂಟ್ ಆಕ್ಟಿವಿಟೀಸ್. ಆದರೆ ವಿಷನಲ್ ಡಿಫ್ರೆನ್ಸ್ ಬಂದರೆ ಮಗು ಎಕ್ಸ್ಪ್ರೆಸ್ ಮಾಡಲ್ಲ. He or she will think everybody are seeing the same. That is why it is all the same for me. ಸೊ ಅದು ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಬಿಡುತ್ತದು. ಬಿಕಾಸ್ ಮಗು ಗೊತ್ತೇ ಇರಲ್ಲ. ನಾನು ಕೆಲವೊಂದು ಮಕ್ಕಳು ನೋಡಿದ್ದೀನಿ, ಅಪ್ ಟು 5.5 ಪವರ್ ಬರೋ ತನಕ ಮಗು ಗೊತ್ತೇ ಇಲ್ಲ. ಸೊ ಹಂಗಾರೆ ಯಾವ ವಯಸ್ಸಲ್ಲಿ ಅಪ್ಪ ಅಮ್ಮಂದ್ರು ತುಂಬಾ ಹುಷಾರಾಗಿದ್ದು ಮಯೋಪಿಯಾ ಟೆಸ್ಟ್ ಮಾಡಿಸಲೇಬೇಕು, ಚಾಚು ತಪ್ಪದೆ? ಮಗು 2-3 ವರ್ಷ ಇದ್ದಾಗ್ಲೇ ಒಂದ್ಸರ್ತಿ ಮಾಡಿಸೋದು ಒಳ್ಳೇದು, ಆಯ್ತಾ? ಇನ್ನೊಂದು ಮಿಸ್ಕನ್ಸೆಪ್ಷನ್ ಇದೆ, ಈ ಹೆರಿಡಿಟ್ರಿ ಅಂದ್ಕೊಂಡು ಇರ್ತಾರೆ ಜನ, ಆಯಿತಾ? ತಾಯಿ ತಂದೆಗಿದ್ರೆ ಮಾತ್ರನೇ ಮಕ್ಳಿಗೆ ಬರುತ್ತೆ ಅಂತ. ಇವಾಗೇನು ಹೆರಿಡಿಟ್ರಿ ಏನು ಬೇಕಾಗಿಲ್ಲ, ಎಲ್ರಿಗೂ ಬರುತ್ತೆ. ಒಂದೇ ವಯಸ್ಸಿಂದಲೇ ಸ್ಕ್ರೀನ್ ನೋಡ್ಕೊಂಡು ನೋಡ್ತಾ ಮತ್ತೆ ಬಂದೇ ಬರುತ್ತೆ. ಪವರ್ ಅನ್ನೋದು ಇಟ್ ಇಸ್ ಬಿಕಮಿಂಗ್ ವೆರಿ ಕಾಮನ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.